ನಮ್ಮ ಶ್ರೀಮತಿಯವ್ರ ಪಾಪ ಮಲ್ಕೊಂಡಿದ್ರು. ಅವರು ನಿದ್ದೆನೇ ಹೋಗ್ಬಿಟ್ರು, ಸುಮ್ಮನೆ ಮಲಗಿದ್ದವರು, ತಲೆನೋವು ಅಂತ ಹೇಳ್ಬಿಟ್ಟು. ಅದೇ ಸ್ಯಾರಿ ಚೆನ್ನಾಗಿದ್ರೆ ಕಲರ್ ಚೆನ್ನಾಗಿರಲಿಲ್ಲ, ಕಲರ್ ಚೆನ್ನಾಗಿರೋ ಹತ್ರ ಸ್ಯಾರಿ ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಮಗಳೇ. ಥ್ಯಾಂಕ್ ಯು ಪುಟ್ಟ. ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮದಿದ್ರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಶ್ರೀಮತಿಯವ್ರು ಏನು ಮಾಡ್ತಾವ್ರೆ ಮೇಡಮ್? ಏನು ಮಾಡ್ತಿದ್ದೀರಾ? ಹಾಯ್, ದೋಸೆ ಮಾಡ್ತಾ ಇದ್ದೀನಿ ತಿಂಡಿಗೆ. ನಿಮ್ದೆಲ್ಲ ತಿಂಡಿ ಆಯ್ತಾ? ನೀವು ಇನ್ನೂ ಮಾಡೇ ಇಲ್ಲ ತಿಂಡಿ ತಿನ್ನಕ್ಕೆ. ನೀವು ತಿಂಡಿ ಮಾಡ್ಕೊಂಡು ಕೇಳಿದ್ದು ನಮ್ಮ ವೀವರ್ಸ್ಗೆ ಕೇಳಿದ್ದು. ಹೌದಾ? ನಿಮ್ದೆಲ್ಲ ತಿಂಡಿ ಆಗಿದ್ರೆ ತಿಂಡಿ ಆಯಿತು ಅಂತ ಕಮೆಂಟ್ ಮಾಡಿ. ಈ ಅಮ್ಮನ ಬರೀ ಕಮೆಂಟ್ ಮಾಡಿ ಏನು ಅಂದ್ಕೊಳ್ಳೋ. ತಪ್ಪೇನಿಲ್ಲ. ಇವಾಗ ಊಟ ಆಯ್ತಾ ಅಂತ ನಿಮ್ನ ಕೇಳಿದ್ರೆ ನೀನು ಅವ್ರನ್ನ ಕೇಳ್ತಿರ್ತಾನೆ, ನಂದಾಯ್ತು ನಿಮ್ದಾಯ್ತಾ ಅಂತ, ಆ ಥರ ಅಷ್ಟೇ. ತಪ್ಪು ತಿಳ್ಕೊಳ್ಳೋದೇನಿದೆ ಅದರಲ್ಲಿ? ಎದ್ದೋಳ್ತಾವ ನೀಟಾಗಿ ತೋರಿಸಿ. ಸಖತ್ತಾಗಿ ಬರ್ತಿದೆ. ಬಂಗಾರದಂತ ಏನು ಚಿಕ್ಕಡ್ಡು. ನಾವಾಗ ರೊಟ್ಟಿ ಹೆಂಚು ತಂದ್ಬಿಟ್ಟು ದೋಸೆ ಹೆಂಚು ಅಂತ ದೋಸೆ ಮಾಡಿದ್ವಿ. ನಮ್ಮನೇಲಿ ಐತಿ ಎರ್ಕೋದ ಹೆಂಚು. ಆದರೆ ನಾವು ಚೆನ್ನಾಗಿರೋದು ಬೇಕು ತರೋಣ ಅಂತ ಅವತ್ತು ಎನ್ಕೋ ಹೋಗಿದ್ದಿದ್ದು. ಹೆಂಗೋ ಒಂದು ದೋಸೆ ಹೆಂಚು ತಗೊಂಡೋಗೋಣ ಅಂತೇಳಿ ತಗೊಂಡಿದ್ದು. ಆದರೆ ಅದೇನೇನು ರೊಟ್ಟಿ ಹೆಂಚದು. ತುಂಬ ಜನ ಕಮೆಂಟ್ ಮಾಡಿಬಿಟ್ಟಿದ್ರು, ರೊಟ್ಟಿ ಹೆಂಚದು ದೋಸೆ ಹೆಂಚಲ್ಲ ಅಂತ. ನಮಗೂ ಗೊತ್ತಾಗಿಲ್ಲ ಅವಾಗ. ನಾವು ಹೆಂಚ್ಕೊಡ್ರಿ ಅಂತ ಕೇಳಿದ್ವಿ. ಅವರು ಅಲ್ಲ, ನಾವೇ ತಗೊಂಡಿದ್ದು ನೋಡಿ. ಆದ್ರೆ ಅದು ರೊಟ್ಟಿ ಹೆಂಚು ದೋಸೆ ಅವರು ಎರಡು ಥರ ಇಟ್ಕೊಬಂದು ಹೆಂಚು ಕೊಡೋದಕ್ಕೆ ಗೊತ್ತಾಗಿಲ್ಲ ನಮಗೆ. ಎರ್ಕೋತು ಇದು ಹೆಂಚು ಚೆನ್ನಾಗೈತೆ. ಇದೇನೆ ಇದರಲ್ಲೇ ದೋಸೆ ಚೆನ್ನಾಗಿ ದೊಳ್ತವೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಎಷ್ಟು ಚೆನ್ನಾಗಿ ದೋಸೆ ದೊಳ್ತಾವಲ್ಲ. ಬಿಡ್ಸಂಗೆ ಇಲ್ಲ ದೋಸೆನ. ಇನ್ಮೇಲೆ ದೋಸೆ ಹೆಂಚು ಕ್ಯಾನ್ಸಲ್. ದೋಸೆ ಹೆಂಚಬೇಕು ಅಂತ ಕೇಳ್ಕೊಡ್ದು. ಇದರಲ್ಲೇ ದೋಸೆ ಇದು ಮಾಡಬೇಕು. ದೋಸೆ ಜೊತೆಗೆ ಚಟ್ನಿ, ಕಡಲೆಬೀಜ ಚಟ್ನಿ ಮಾಡಿದರು. ಬರೀ ಚಟ್ನಿಲಿ ತಿನ್ನೋಕ್ಕೆ ದೋಸೆ ಬೇಜಾರು. ಅದಕ್ಕೆ ಸ್ವಲ್ಪ ಪಲ್ಯ ಮಾಡಿದರು. ಏನು ಪಲ್ಯ ಅಂದರೆ ಆಲೂಗೆಡ್ಡೆ ಪಲ್ಯ. ಮಿಕ್ಸ್ ತರಕಾರಿ ಪಲ್ಯನೇ ಮಾಡ್ತಿದ್ರು, ಆದರೆ ಮಿಕ್ಸ್ ತರಕಾರಿ ಇರಲಿಲ್ಲ, ಬರೀ ಆಲೂಗೆಡ್ಡೆನೇ ಜಾಸ್ತಿ ಇದ್ವಲ್ವ. ಹೆಂಗೂ ಜಾಸ್ತಿ ಆಲೂಗೆಡ್ಡೆನೇ ಇದು ಖರ್ಚಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಸಲ ಆಲೂಗೆಡ್ಡೆ ಎಲ್ಲ ಬೇಯಿಸ್ಬಿಟ್ಟು ಅದು ಪಲ್ಯ ಮಾಡ್ತಾರೆ ನೋಡ್ರಿ. ಮಸಾಲೆ ದೋಸೆಗೆ ನಾವು ಮಧ್ಯದಲ್ಲಿ ಇರ್ತಾರಲ್ಲ ಆ ಥರ ಪಲ್ಯ, ಆಲೂಗೆಡ್ಡೆ ಪಲ್ಯ ಮಾಡಿದರು. ಚೆನ್ನಾಗಿತ್ತು. ತಿಂಡಿ ತಿಂದ್ಕೊಂಡು ಅಲ್ಲಿಂದ ನಾವು ಸೀದಾ ಮಧುಗಿರಿ ಟೌನಿಗೆ ಬಂದ್ವಿ. ಇಲ್ಲಿ ಗಾಡಿ ಸ್ವಲ್ಪ ಸರ್ವಿಸಿಗೆ ಬಿಡಬೇಕಿತ್ತು. ಗಾಡಿ ಸರ್ವಿಸಿಗೆ ಬಿಟ್ಟು ಅವರು ಮಧ್ಯಾಹ್ನ ಆಗುತ್ತೆ ಕೊಡೋದು ಅಂದರು. ಸರಿ, ಇಲ್ಲಿ ಕೂತಿದ್ದೇನು ಮಾಡೋಣ ಬಾ ಏನೋ ಅಂತ ಓಡಾಡ್ಕೊಂಡು ಬರೋಣ ಅಂತ ಬಂದ್ವಿ. ಇಲ್ಲಿ ಸ್ಟುಡಿಯೋ ಹತ್ರ ಬಂದ್ವಿ. ಸ್ಟುಡಿಯೋ ಹತ್ರ ಯಾಕೆ ಬಂದ್ವಿ ಅಂದರೆ ನಮ್ಮದು ಗೃಹ ಪ್ರವೇಶದ ಆಲ್ಬಮ್ಮು ಅವ್ರು ಇನ್ನೂ ರೆಡಿ ಮಾಡಿಕೊಟ್ಟಿರಲಿಲ್ಲ. ನಾವು ಫೋಟೋ ಸೆಲೆಕ್ಷನ್ ಮಾಡೋಕ್ಕೆ ಹೋಗಿರಲಿಲ್ಲ. ಅವರು ಆಗ ಈಗ ಅಂತ ನಾವು ಟೈಮ್ ಇದು ಮಾಡಿದ್ವಿ, ಅವರು ನೆಗ್ಲೆಕ್ಟ್ ಮಾಡಿದ್ರು. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವರೆಲ್ಲ ವರ್ಕೆಲ್ಲ ಮಾಡಿದ್ರಂತೆ, ಪೇಜು ಡಿಸೈನ್ ಮಾಡ್ತಾರೆ. ಆ ಡಿಸೈನ್ ವರ್ಕೆಲ್ಲ ಮಾಡಿದರು, ಅದನ್ನು ತೋರಿಸ್ತಾಯಿದ್ರು. ಸರಿ, ನೀವು ಓಕೆ ಅಂದರೆ ಆಲ್ಬಮ್ಗೆ ಪ್ರಿಂಟಿಗೆ ಕಳಿಸ್ತೀವಿ ಅಂತ ಹೇಳಿದ್ರು. ಸರಿ, ಎಲ್ಲ ನೋಡಿಬಿಟ್ಟು ಸರಿ ಪ್ರಿಂಟಿಗೆ ಕಳಿಸಿ ಬೇಗ, ನಮ್ಗೆ ಆಲ್ಬಮ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಸೀದಾ ನಾವು ಇದು ಡೂಮ್ಲೆಟ್ ಸರ್ಕಲ್ ನೋಡಿರಿ, ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಶ್ರೀಮತಿಯವರು ನೆನ್ಪು ಮಾಡ್ಕೊಡ್ತಿದ್ರು ಹಳೇದು. ನಮ್ಮ ಹತ್ರ ಮುಂಚೆ ಗಾಡಿ ಎಲ್ಲ ಇರಲಿಲ್ಲ. ಆಗ ಈ ಥರನೇ ನಡ್ಕೊಂಡು ಓಡಾಡ್ತಿದ್ವಿ. ಬಸ್ಸಿಗೆ ಬರ್ತಿದ್ವಿ, ಏನೇ ತೊಗೋಬೇಕು ಅಂದರೂ ಮಧುಗಿರಿ ಟೌನಲ್ಲೆಲ್ಲ ನಡ್ಕೊಂಡೇ ಈ ಥರ ಓಡಾಡ್ತಿದ್ದಿದ್ದು. ಆಮೇಲೆ ಇಲ್ಲಿ ಸ್ವಲ್ಪ ದುಡ್ಡು ಬೇಕಿತ್ತು, ಅಮೌಂಟು. ATM ಹತ್ರ ಬಂದ್ವಿ. ATMಲ್ಲಿ ಸ್ವಲ್ಪ ಜನ ಇದ್ದರು, ಅದಕ್ಕೆ ಇಲ್ಲಿ ಸ್ವಲ್ಪ ಕಟ್ಟೆ ಇತ್ತು, ಕೂತ್ಕೊಂಡಿದ್ವಿ. ಆಮೇಲೆ ATMಲ್ಲಿ ದುಡ್ಡು ತೊಗೊಂಡು ಅಲ್ಲಿಂದ ಸೀದಾ ಹೊರಟು ಬಂದು ನಾವು ಇಲ್ಲಿ ಬುಕ್ ಸ್ಟೋರ್, ಒಂದು ಚಿಕ್ಕದು ಶಾಪ್ ಇದೆ, ಅಲ್ಲಿ ಮ್ಯಾಗ್ಝೈನ್ಗಳು ಸಿಗ್ತವೆ. 2 ಮ್ಯಾಗ್ಝೈನ್ ತೊಗೊಂಡ್ವಿ. ಇಲ್ಲಿ ಮ್ಯಾಗ್ಝೈನ್ ತೊಗೊಂಡಾದ್ಮೇಲೆ ನಮ್ಮ ಶ್ರೀಮತಿಯವರು ಬಿಸಿಲಲ್ವ, ಅದಕ್ಕೆ ಇದನ್ನು ಜ್ಯೂಸ್ ಏನೋ ಕೇಳಿದ್ರು. ಜ್ಯೂಸ್ ಬೇಡ, ಕಬ್ಬಿನ ಹಾಲು ಕುಡಿಯೋಣ, ಕಬ್ಬಿನ ಹಾಲು ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಬ್ಬಿನ ಹಾಲು ಕುಡಿಯೋದಕ್ಕೆ ಕರ್ಕೊಂಡು ಬಂದೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಚಿಯರ್ಸ್ ಮಾಡಿಕೊಂಡು ಕಬ್ಬಿನ ಹಾಲು ಕುಡಿದ್ವಿ. ನಮ್ಮ ಶ್ರೀಮತಿಯವರು ಏನೋ ಓದ್ತಿದ್ದಾರೆ ಮ್ಯಾಗ್ಝೈನಲ್ಲಿ ನೋಡಿ. ಅವರು ಲಾಸ್ಟ್ ಪೇಜ್ಗೆ ಹೋಗ್ಬಿಡ್ತಾರೆ ಯಾವಾಗಲೂ. ಅಲ್ಲಿ ರಾಶಿ ಭವಿಷ್ಯ ಇರುತ್ತೆ, ಈ ತಿಂಗಳ ಮಾಸಿಕ ಭವಿಷ್ಯ ಏನೋ, ಅವ್ರ ರಾಶಿ ಭವಿಷ್ಯ ನೋಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಅವ್ರು ಈ ಥರದೇ ಜಾಸ್ತಿ ಭವಿಷ್ಯ ನೋಡೋದು, ಈ ಥರದ್ದೆಲ್ಲ. ಅವ್ರ ಭವಿಷ್ಯ ಚೆನ್ನಾಗಿದೆಯಂತೆ. ಖುಷಿಯಾಗ್ಬಿಡ್ತು. ಚೆನ್ನಾಗಿದ್ದೇ ಇರುತ್ತೆ, ಯಾಕೆಂದರೆ ಅವ್ರ ಜೊತೆ ನಾನು ಇದ್ದೀನಲ್ವಾ. ಕಬ್ಬಿನ ಹಾಲು ಕುಡ್ಕೊಂಡು ಅಲ್ಲಿಂದ ನಾವು ಇಲ್ಲಿ ರಾಮ್ ಟೆಕ್ಸ್ಟೈಲ್ ಇಲ್ಲಿಗೆ ಬಂದ್ವಿ. ಅಂದರೆ ನಮ್ಮ ಶ್ರೀಮತಿಯವ್ರಿಗೆ ಸ್ಯಾರಿ ಒಂದು ಸ್ಯಾರಿ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದೆ. ಅವ್ರಿಗೆ ಸರ್ಪ್ರೈಸ್ ಇದು. ಬೆಳಿಗ್ಗೆ ನಾನು ಗಾಡಿ ಸರ್ವಿಸ್ ಮಾಡಿಸ್ಬೇಕು, ಬಾ ಜೊತೇಲಿ ಹೋಗೋಣ ಅಂತ ಹೇಳಿದ್ದಕ್ಕೆ ಅವರು ಗಾಡಿ ಸರ್ವಿಸ್ ಮಾಡಿಸೋದಕ್ಕೆ ನೀನು ಒಬ್ಬನೇ ಸಾಕು, ನಾನೇನಕ್ಕೆ ಬರಬೇಕು, ಹೋಗು ಅಂತ ಹೇಳಿದರು. ಆದರೆ ಇಲ್ಲ, ನಿನಗೇನೋ ಕೊಡಿಸ್ತೀನಿ ಬಾ ಅಂದಿದ್ದೆ. ಏನು ಕೊಡಿಸ್ತೀನಿ ಅಂತ ಕೇಳಿದರು. ಸರ್ಪ್ರೈಸ್ ಏನೂ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು
ಕರ್ಕೊಂಡು ಬಂದಿದ್ದೆ. ಸ್ಯಾರಿ ಕೊಡಿಸ್ತಾ ಇದ್ದೀನಿ ಅಂದೆ, ತುಂಬ ಖುಷಿಯಾಗ್ಬಿಟ್ರು. ಮತ್ತು ಇಲ್ಲೆಲ್ಲ ಸ್ಯಾರಿ ಹೆಣ್ಮಕ್ಳು ಗೊತ್ತಲ್ಲ, ಹುಡ್ಕಿದ್ರೆ ಆ ಕಲರಲ್ಲಿ ಡಿಸೈನ್ ಇಷ್ಟ ಆಗಲ್ಲ, ಮತ್ತು ಈ ಡಿಸೈನಲ್ಲಿ ಆ ಕಲರ್ ಇಷ್ಟ ಆಗಲ್ಲ, ಆ ಥರ ನೋಡ್ತಾಯಿದ್ರು. ಇದೇನಂತಾರೆ ನೆಕ್ಲೆಸ್ ಡಿಸೈನ್ ಅಂತೆ. ಆ ಡಿಸೈನು ಕಲರು ಎರಡೂ ಇಷ್ಟ ಆಗಲಿಲ್ಲ ನನಗೆ. ನಾನು ನಮ್ಮ ಶ್ರೀಮತಿಯವ್ರು ಹಂಗೇ ಇಬ್ಬರೂ ಸೇರಿ ಯಾವ್ದು ಇಷ್ಟ ಆಗುತ್ತೋ ಅದು ಸೆಲೆಕ್ಷನ್ ನಂದೇ. ನನಗಿಷ್ಟ ಆಗಿ ಇದು ಚೆನ್ನಾಗಿದೆ ಅಂತ ಹೇಳಿದಾಗ ಅವ್ರು ತಗೋತಾರೆ. ಎಲ್ಲ ನೋಡ್ತಾಯಿದ್ರು ಅಲ್ಲಿ ಮಿರರಲ್ಲೆಲ್ಲ ಇದನ್ನ ಸ್ಯಾರೀಸ್ ಎಲ್ಲ ಹಾಕ್ಕೊಂಡಿದ್ದೆಲ್ಲ ನೋಡ್ತಾಯಿದ್ರು. ಯಾವ ಇಷ್ಟ ಆಗ್ತಾ ಇರಲಿಲ್ಲ. ನಾನೇ ಇದು ಚೆನ್ನಾಗಿಲ್ಲ, ಈ ಕಲರ್ ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳ್ತಾಯಿದ್ದೆ. ಆಮೇಲೆ ಒಂದು ಸೆಲೆಕ್ಟ್ ಮಾಡಿದ್ವಿ. ಮತ್ತು ಇನ್ನೊಂದು ಇವಾಗ ಸ್ಯಾರಿ ಕೊಡಿಸ್ತಿರೋದೇನಕ್ಕೆ ಅಂದರೆ, ಒಂದು ಹಬ್ಬ, ಯುಗಾದಿ ಹಬ್ಬಕ್ಕೋಸ್ಕರ. ಇನ್ನೊಂದು ಲಾಸ್ಟ್ ಟೈಮ್ ಹೇಳಿದ್ರಲ್ಲ ನಿಮಗೆ ಸ್ಯಾರಿದೇನೋ ತೋರಿಸ್ಬೇಕಾದ್ರೆ, ಏನದು ಮಹಿಳಾ ದಿನಾಚರಣೆಗೋಸ್ಕರ ಸ್ಯಾರಿ ಕೊಡಿಸಿದ್ರು. ಅದೇ ಫಸ್ಟು ಅದೇ ಲಾಸ್ಟು, ಮತ್ತೆ ಕೊಡಿಸ್ಲಿಲ್ಲ ಅಂತ. ಇವತ್ತು ಈ ಬ್ಲಾಗ್ ನೋಡ್ತಾ ಇದ್ದೀರಲ್ಲ, ಇವತ್ತು ಮಹಿಳಾ ದಿನಾಚರಣೆ. ಈ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಮಹಿಳಾ ದಿನಾಚರಣೆ ಬಂದಿದೆ. ಒಂದು ಈ ಮಹಿಳಾ ದಿನಾಚರಣೆ ಪ್ರಯುಕ್ತನಾದರೂ ಸ್ಯಾರಿ ಅಂದ್ಕೋಬೋದು, ಅಥವಾ ಯುಗಾದಿ ಹಬ್ಬಕ್ಕೆ ಅಂತಲೂ ಅಂದ್ಕೋಬೋದು. ಎರಡು ನೋಡಿರಿ, ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯೋದು ಅಂದರೆ ಹೀಗೆ ಅಲ್ವಾ. ಹಾಗೆಯೇ ನಮ್ಮ ವ್ಲಾಗ್ಸ್ ನೋಡೋರಲ್ಲಿ ತುಂಬ ಜಾಸ್ತಿ ಜನ ವ್ಯೂವರ್ಸು ಮಹಿಳೆಯರೇ ಇದ್ದಾರೆ, ಲೇಡೀಸೇ ನಮ್ಮ ವ್ಲಾಗ್ಸ್ ನೋಡೋದು. ಅವರೆಲ್ಲರೂ ಪ್ರೀತಿಯಿಂದ ನೀವೆಲ್ಲರೂ ಬ್ರದರ್ ಅಂತೀರಾ, ಬ್ರೋ ಅಂತೀರಾ, ನವೀನಣ್ಣ ಅಂತೀರಾ, ಕೆಲವರು ಸರ್ ಅಂತಾರೆ. ತುಂಬ ಖುಷಿಯಾಗುತ್ತೆ ನೀವೆಲ್ಲ ಅಣ್ಣ ಬ್ರೋ ಆ ಥರ ಎಲ್ಲ ಮಾತಾಡಿದಾಗ. ನಿಮ್ಮೆಲ್ರಿಗೂ ಸಹ ಇವತ್ತು ಇದೆಯಲ್ಲ ಮಹಿಳಾ ದಿನಾಚರಣೆ, ನಿಮ್ಮೆಲ್ರಿಗೂ ಸಹ ನಮ್ಮ ಕಡೆಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನಾವಿಲ್ಲಿ ಯಾವ ಸ್ಯಾರಿ ತೊಗೊಂಡ್ವಿ ಅಂತ ಬ್ಲಾಗಲ್ಲಿ ಮುಂದೆ ತೋರಿಸ್ತಾರೆ ನಮ್ಮ ಶ್ರೀಮತಿಯವರು. ಸ್ಯಾರಿ ತೊಗೊಂಡಾದ್ಮೇಲೆ ನಮ್ಮ ಶ್ರೀಮತಿಯವರು ಲೈನಿಂಗು ಮತ್ತು ಪಾಲ್ ಅಂತಾರ, ಅದೇನೋ ಪಾಲ್ ಅದೆಲ್ಲ ಒಂದೇ ಸಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬ್ಲೌಸ್ ಹೊಲ್ಕೊಳಕ್ಕೆ ಲೈನಿಂಗು ಅದೆಲ್ಲ ತೊಗೊಂಡ್ರು. ಅದೆಲ್ಲ ಆದಮೇಲೆ ನಾವು ಇಲ್ಲಿ ಫ್ಯಾನ್ ಹಾಕಿದ್ದಾರೆ ನೋಡ್ರಿ. ಬಿಸಿಲು, ತುಂಬ ಬಿಸಿಲು. ಶೋರೂಮ್ ಹತ್ರ ಬಂದ್ವಿ. ಗಾಡಿ ಇನ್ನೂ ರೆಡಿಯಾಗಿರಲಿಲ್ಲ, ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಅಂದರು. ಸರಿ ಆಯಿತು, ಇನ್ನೆಲ್ಲಿ ಬಿಸಿಲಲ್ಲಿ ಎಲ್ಲೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡ್ವಿ. ನಮ್ಮ ಶ್ರೀಮತಿಯವ್ರು ತಲೆನೋಯ್ತಾ ಐತೆ ಅಂದರು, ಮಲಕೋ ಅಂತ ಹೇಳಿದೆ. ಅವರು ಮಗು ಥರ ನನ್ನ ಮಡ್ಲಲ್ಲೇ ಮಲ್ಕೊಬಿಟ್ರು. ಮೇಲ್ಗಡೆ ಫ್ಯಾನ್ ಇತ್ತು, ಗಾಳಿ ಬೀಸ್ತಾ ಇತ್ತು. ನಾನು ಮ್ಯಾಗ್ಝೈನ್ ತಂದಿದ್ನಲ್ಲ, ಮ್ಯಾಗ್ಝೈನ್ ಓದ್ಕೊಂಡು ಕೂತಿದ್ದೆ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ನೋಡ್ರಿ, ಎಷ್ಟು ಬಿಸಿಲು, ತುಂಬ ಬಿಸಿಲು. ಜನ ಜಾಸ್ತಿ ಮಧ್ಯಾಹ್ನ ಹೊತ್ತು ಈಚೆ ಬರೋದೇ ಇಲ್ಲ, ಅದಕ್ಕೆ ಬಿಸಿಲು ಅಂತ ಹೇಳ್ಬಿಟ್ಟು. ನಮ್ಮ ಶ್ರೀಮತಿಯವ್ರ ಪಾಪ ಮಲ್ಕೊಂಡಿದ್ರು. ಅವರು ನಿದ್ದೆನೇ ಹೋಗ್ಬಿಟ್ರು, ಸುಮ್ಮನೆ ಮಲಗಿದ್ದವರು, ತಲೆನೋವು ಅಂತ ಹೇಳ್ಬಿಟ್ಟು. ನೋಡಿರಿ, ಇದೇ ನಮ್ಮ ಗಾಡಿ TVS XL100. ಸ್ವಲ್ಪ ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡು, ಹಾಗೆ ತರಕಾರಿ, ಹೂವು, ಹಣ್ಣು ಏನೇನೋ ತರಬೇಕಿತ್ತು, ಅದೆಲ್ಲ ತೊಗೊಂಡು ಈಗ ಮಧ್ಯಾಹ್ನ ಮನೆಗೆ ಬಂದ್ವಿ. ಕಾಫಿ ಮತ್ತು ರಸ್ಕು. ನಮ್ಮ ಶ್ರೀಮತಿಯವ್ರು ಬರ್ತಿದ್ದಂಗೆ ಕಾಫಿ ಮಾಡಿಬಿಟ್ರು. ಹೊಟ್ಟೆ ಶೀತ ಆಯ್ತು ಅದಕ್ಕೆ. ಹೌದಾ, ಊಟ ಮಾಡಬೇಕಿತ್ತು. ಊಟ ಮಾಡೋಕ್ಕೂ ದೋಸೆ ಮಾಡ್ಬೇಕಲ್ವಾ ಅದಕ್ಕೆ. ಹೌದಾ, ಊಟಕ್ಕೂ ದೋಸೆನ ಇವತ್ತು? ದೋಸೆ ಇಟ್ಟಾಯ್ತು ಸ್ವಲ್ಪ, ಅದಕ್ಕೆ ಅದರಲ್ಲೇ ಜೈ ಅನ್ಸತ್ತು ಮಧ್ಯಾಹ್ನದ ಕತೆನ. ಅರ್ಜೆಂಟ್ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡ್ರೆ ಆಮೇಲೆ ದೋಸೆ ಹಾಕ್ಕೊಂಡು ತಿನ್ಬೋದು. ಹೌದಾ, ನಮ್ಮ ಕೈಲಂತೂ ಹೊಟ್ಟೆ ಹಸ್ಕೊಂಡಿರಕ್ಕಾಗಲ್ಲಪ್ಪ. ಹೌದಾ, ಹೊಟ್ಟೆ ಹಸ್ಕೊಂಡಿರೋದು ಒಂದು ಕಾರಣ, ಇನ್ನೂ ಒಂದು ಮುಖ್ಯ ಕಾರಣ ಕಾಫಿ ಬಿಟ್ಟಿರೋದಕ್ಕಾಗಲ್ಲ. ಅದಕ್ಕೆ ಅಲ್ಲೇ ತಲೆನೈತೈತಿ ಅಂತಿದ್ರು ಮದ್ಗಿರಲ್ಲೇ, ಗೊತ್ತಾಯ್ತು ನನಗೆ. ಅದಕ್ಕೆ ಬರ್ತಿದ್ದಂಗೆ ಸೀದಾ ನಾನು ಮುಖ ತೊಳ್ಕೊಬರಕ್ಕೆ ಹೋಗಿದ್ದೀನಿ. ಆಗಲೇ ಅಷ್ಟೊತ್ತಿಗೆ ಕಾಫಿ ಮಾಡಿಬಿಟ್ರು. ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ಆಮೇಲೆ ಸ್ಯಾರಿ ತೊಗೊಂಡು ಬಂದ್ವಿ. ನಮ್ಮ ಶ್ರೀಮತಿಯವರು ತುಂಬ ಇಷ್ಟಪಟ್ಟಿರೋ ಒಂದು ಸ್ಯಾರಿ ತೊಗೊಂಡಿದ್ದೀವಿ. ಆ ಸ್ಯಾರಿನ ಮುಂದೆ ಆಮೇಲೆ ತೋರಿಸ್ತೀವಿ. ಈಗ ಕಾಫಿ ಕುಡಿಬೇಕು. ಮಧ್ಯಾಹ್ನ ಯಾರು ಇವರು ಈ ಥರ ಕಾಫಿ ಕುಡಿತಾರೆ ಅಂದ್ಕೊಬಿಟ್ರಿ. ಅದೊಂಥರ ಕಾಫಿ ಕುಡಿದ್ರೇ ನಮ್ಗೊಂಥರ ನೆಮ್ಮದಿ. ಎನರ್ಜಿ ಡ್ರಿಂಕ್ ಅಂತಾನೆ ಹೇಳ್ಬೋದು. ಎನರ್ಜಿ ಡ್ರಿಂಕ್ ಅದು ಗೊತ್ತಿಲ್ಲ. ನನ್ಗೆ ಏನ್ ಗೊತ್ತಾ, ಕಾಫಿ ಕುಡಿದ್ರೆ ಏನೋ ಒಂಥರ ತಲೆಭಾರ, ತಲೆನೋವು, ಸುಸ್ತು ಎಲ್ಲ ಒಂಥರ ಕಡಿಮೆ ಆದಂಗೆ ಅನ್ಸುತ್ತೆ. ಹೌದಾ, ಅದೇ ಏನೋ ಗೊತ್ತಿಲ್ಲ, ಆ ಥರ ಅನ್ಸುತ್ತೆ. ಹಾಯ್ ಮತ್ತೊಂದ್ಸಲ ಎಲ್ರಿಗೂ ನಮಸ್ಕಾರ. ನಿನ್ನೆ ನೋಡಿದ್ರಿ, ಗಾಡಿ ರಿಪೇರಿ ಮಾಡಿಸ್ಕೊಂಬಂದು ಸ್ಯಾರಿ ತೊಗೊಂಡು ಬಂದ್ವಿ. ಮತ್ತು ನಿನ್ನೆ ಆ ವ್ಲಾಗು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಮಾರನೇ ದಿನ ನೆಕ್ಸ್ಟ್ ಡೇ ಬೆಳಗ್ಗೆ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಮತ್ತೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಇದರಲ್ಲಿ ಕೇಳಿದ್ರು ಒಬ್ಬರು, ನಿಮ್ಮದು ಸೊಪ್ಪು ಚೆಲ್ಲಿದ್ರಲ್ಲ ಅದೆಲ್ಲ ಹೇಗಿದೆ ಸೊಪ್ಪು ಅದೆಲ್ಲ ತೋರಿಸಿ ಅಂತ. ಈಗ ಇವರು ನಮ್ಮ ಶ್ರೀಮತಿಯವರು ಆ ಸೊಪ್ಪನ್ನೇ ಕಿತ್ಕೊಂಡು ಏನದು ಮೆಂತ್ಯ ಬಾತ್ ಮಾಡ್ತಾರಂತೆ. ಇವಾಗ ಸೊಪ್ಪು ಕಿತ್ಕೊಳಕ್ಕೆ ಬಂದವ್ರೆ. ಹಂಗೆ ಅದು ಸೊಪ್ಪಿಂದಿದ್ದೂ ನೋಡಿವ್ರಂತೆ. ಇನ್ನೂ ಸರಿಯಾಗಿ ಬೆಳಕಾಗಿಲ್ಲಲ್ಲ, ಒಂಥರ ಇನ್ನೂ 6:30 ಟೈಮು. 6:30 ಹತ್ರ ಈ ಥರ ಇರುತ್ತೆ ನೋಡಿ ನಮ್ಮ ಮನೆ ತೆಗೆ ವಾತಾವರಣ. ಅಷ್ಟೊಂದು ಬೆಳಕಿರಲ್ಲ.
ನಮ್ಮ ಶ್ರೀಮತಿ ಅವ್ರು ಕಿತ್ಕೊತಾವ್ರಲ್ಲ, ಇದು ಮೆಂತ್ಯ ಸೊಪ್ಪು ಹೂವು ಆಗ್ತಾಯಿತ್ತು ನೋಡ್ರಿ ಆಗಲೇ. ಆಮೇಲೆ ಇದು ಇಲ್ಲಿ ಬಂದು ಇದು ಚಕ್ವಂತ ಅಂತಾರೆ, ಅದೇ ಮಸೊಪ್ಪಿನ ಮಾಡ್ತಾರಲ್ಲ. ಆಮೇಲೆ ಇಲ್ಲಿ ಬಂದು ಇದು ಪಾಲಕ್ ಸೊಪ್ಪು, ಇದು ಕಿರುಕ್ಸಾಲೆ ಸೊಪ್ಪು ಎಲ್ಲ ಸೀಟೆ ಬಂದೈತೆ. ಮತ್ತು ಅಲ್ಲೊಂದು ಹುಟ್ಟೈತೆ, ಅಂಗ್ಲಿಗೆ ಹುಟ್ಟೈತೆ. ಆಮೇಲೆ ಇಲ್ಲಿ ನೋಡ್ರಿ ಕೊತ್ತಂಬರಿ ಸೊಪ್ಪು ಚೆಲ್ಲಿದ್ವಿ, ಅದು ಹುಟ್ಟೇ ಇಲ್ಲ, ಬಿಸಿಲಿಗೆಲ್ಲ ಒಣಗೋಯ್ತು. ಹುಟ್ಟಿತ್ತು, ಬೆಳೆದು ಒಣಗೋಗ್ಬಿಟ್ಟಿದೆ. ದಂಟಿನ ಸೊಪ್ಪು ಬೆಳೆದೇ ಇಲ್ಲ. ನಾವು ಅದಕ್ಕೇನು ಗೊಬ್ಬರ ಹಾಕೋದು ಬೇಡ, ಏನಮ್ಮದು ಯೂರಿಯಾ ಕಾಂಪ್ಲೆಕ್ಸ್ ಆ ಥರ ಏನು ಹಾಕೋದು ಬೇಡ, ಹಂಗೆ ಬೆಳೆಸೋಣ ಅಂತ ಗೊಬ್ಬರ ಹಾಕ್ಬಿಟ್ಟೆ ಬೆಳೆಸ್ಬೇಕು, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಅದು ಹಾಕಿಲ್ಲ ಅಂದರೆ ಸೊಪ್ಪೇ ಬರಲ್ವಂತೆ, ನಮಗೆ ಗೊತ್ತಿರಲಿಲ್ಲ. ಇವಾಗ ತಂದಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಏನಾದರೂ ಸೊಪ್ಪು ಚೆಲ್ಲಿದ್ರೆ ಯೂರಿಯಾ ಕಾಂಪ್ಲೆಕ್ಸ್ ಅದನ್ನೆಲ್ಲ ಸೇರಿಸ್ಬಿಟ್ಟೇ ಚೆಲ್ಕೋತೀವಿ ಸೊಪ್ಪನ್ನ. ಚೆನ್ನಾಗೇನು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಬಿಸಿಲು ಜಾಸ್ತಿ ಅಲ್ವಾ, ಅದರಿಂದ. ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ. ಅದೇ ಇದು ಏನದು ಈ ಸೊಪ್ಪು ಚೆನ್ನಾಗಿ ಬಂದೈತೆ ಅದೊಂದು. ಮತ್ತು ಇದು ಪಾಲಕ್ಕು ಅಷ್ಟೇ ನೋಡ್ರಿ, ಒಂತಾಗ ಇಲ್ಲೆಲ್ಲ ಬೆಳೆದೇ ಇಲ್ಲ, ಇಲ್ಲೆಲ್ಲ ಬೆಳೆದೈತೆ. ಮತ್ತು ಇದು ದಂಟಿನ ಸೊಪ್ಪಂತೂ ಬೆಳೆದೇ ಇಲ್ಲ. ಅದೆಲ್ಲ ಏನದು ಇದು ಮತ್ತು ಇನ್ನೊಂದು ಇದು ಮಣ್ಣು, ಇದು ಮಣ್ಣು ಹೊಸ್ದಾಗಿ ಮಣ್ಣು ನೋಡ್ಸಿದ್ದು. ಅದು ಮಣ್ಣು ಒಂಚೂರು ಸೆಟ್ ಆಗ್ಬೇಕಂತೆ. ಮತ್ತು ಹೊಸ ಮಣ್ಣಲ್ಲಿ ಅಷ್ಟು ಚೆನ್ನಾಗಿ ಬೆಳೆ ಬರಲ್ವಂತೇನೂ. ಆಮೇಲೆ ಇದು ಅಷ್ಟೇ ನೋಡ್ರಿ, ಇಲ್ಲಿ ಇದು ಸಬ್ಸಿಗೆ ಸೊಪ್ಪು, ಇಲ್ಲೂ ಕೊತ್ತಂಬರಿ ಸೊಪ್ಪೆಲ್ಲ ಚೆಲ್ಲಿದ್ವಿ, ಅದು ಬೆಳೆದಿಲ್ಲ. ಆದರೆ ತುಂಬ ಚೆನ್ನಾಗಿ ಬೆಳೆದಿರೋದಂದರೆ ಇದು ನೋಡ್ರಿ, ಇಲ್ಲಿ ಮೂಲಂಗಿ ಸಖತ್ತಾಗಿ ಬೆಳೆದೈತೆ. ಆಮೇಲೆ ಇಲ್ಲಿ ಇದು ಅಷ್ಟೇ ಬೀಟ್ರೂಟು ನೋಡ್ರಿ, ಇದು ಬೀಟ್ರೂಟು. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಬೀಟ್ರೂಟ್ ಗಿಡ. ಮೂಲಂಗಿ ಮಾತ್ರ ಸಖತ್ತಾಗಿ ಬೆಳೆದೈತೆ. ಮೂಲಂಗಿ ಬಂದಿರಬೇಕು ಅನ್ಸುತ್ತೆ, ಮೂಲಂಗಿ ಬಂದೈತೆ ಸ್ವಲ್ಪ. ಆಮೇಲೆ ಈ ಕ್ಯಾರೆಟ್ ಮಾತ್ರ ನೋಡ್ರಿ ಈ ಥರ ಐತಿ, ಇಷ್ಟಿಷ್ಟೇ ಐತಿ. ಇದನ್ನೂ ಬರಲ್ಲ ಅನಿಸುತ್ತೆ ಬೇಗ ಕ್ಯಾರೆಟು. ಮೂಲಂಗಿ, ಬೀಟ್ರೂಟು, ಸೊಪ್ಪು ಎಲ್ಲ ನೋಡಿದ್ರಲ್ಲ. ಈ ಟೊಮೊಟೊ ಗಿಡ ಉಣಿದ್ವಲ್ಲ, ಟೊಮೊಟೊ ಪೈರು, ಈ ಟೊಮೊಟೊ ಗಿಡನೂ ಹೂವು ಆಗ್ತಾವೆ ನೋಡ್ರಿ. ಆಗಲೇ ಹೂವು ಕಾಣಿಸ್ತೈತೆ, ಚೆನ್ನಾಗಿ ಆಗ್ತಾಯಿತ್ತು ಟೊಮೊಟೊ ಗಿಡ. ಈ ಥರ ಬೆಳೆದೈತೆ ಟೊಮೊಟೊ ಗಿಡ ಎಲ್ಲ ಚೆನ್ನಾಗವೆ. ಆದರೆ ಮೆಣಸಿನ ಗಿಡ ಮಾತ್ರ ಇನ್ನೂ ಇಲ್ಲೇ ಕೊಯ್ಕಂತಾವೆ, ಯಾಕೋ ಮೇಲ್ಕೆ ದೊಡ್ತಿಲ್ಲ. ಇದಕ್ಕೇನೋ ತಲೆಮೂತ್ರ ರೋಗನ ಏನೋ ಅಂತಾರೆ, ಇದು ಬಂದೈತೆ ಮೆಣಸಿನ ಗಿಡಕ್ಕೆ. ಬದನೆ ಗಿಡನೂ ಅಷ್ಟೇ ನೋಡ್ರಿ, ಅದು ಅಷ್ಟೇ, ಅದು ಯಾಕೋ ಬೆಳೆದಿಲ್ಲ. ಬದನೆ ಗಿಡ ಅದು ಅಷ್ಟೇ, ಅದು ಬೆಳೆದಿಲ್ಲ ನೋಡ್ರಿ, ಎಲ್ಲ ಹಂಗೆ ಐತೆ. ಇದಿಷ್ಟು ತರಕಾರಿ ಬೆಳೆದಿದ್ದು, ಇದೆಲ್ಲ ಬುಡ ಬಿಡಿಸಿ ಗೊಬ್ಬರ ಹಾಕಬೇಕು, ಅವಾಗ ಏನಾದ್ರು ಬೆಳೀತೈತೇನೋ. ಈ ಬದನೆ ಗಿಡ, ಮೆಣಸಿನ ಗಿಡ ಎಲ್ಲ ಫಂಕ್ಷನ್ಗೂ ಒಂದೇ ಸ್ಯಾರಿನ ಅಂತ ಕಮೆಂಟ್ ಮಾಡ್ತಿದ್ರಲ್ಲ ನೋಡಿರಿ. ನಮ್ಮ ಶ್ರೀಮತಿಯವ್ರು ದಿನ ಒಂದೇ ರಂಗೋಲಿ ಒಯ್ತಾರೆ, ಬೇರೆ ಬೇರೆ ರಂಗೋಲಿ ಕಲ್ತ್ಕೊಂಡು ಒಯ್ಯಮ್ಮ ಅಂತ ಹೇಳಿದ್ದೀನಿ. ಅವ್ರು ಯಾಕೋ ಇನ್ನೂ ಕಲ್ತಿಲ್ಲ, ಇದನ್ನೇ ಒಯ್ತಾರೆ ದಿನ ಒಂದೇ ರಂಗೋಲಿ. ಆಮೇಲೆ ಇಲ್ಲಿ ಮನೆ ಪಕ್ಕದಲ್ಲೇ ಕೊತ್ತಂಬರಿ ಸೊಪ್ಪು ಚೆಲ್ಲಿದ್ವಿ ನೋಡ್ರಿ. ನಾನು ಹೇಳಿದ್ನಲ್ಲ ಬಿಸಿಲಿಗೆಲ್ಲ ಒಣಗೋಗುತ್ತೆ ಅಂತ. ನೋಡಿರಿ ಇದೆಲ್ಲ ಕೊತ್ತಂಬರಿ ಸೊಪ್ಪು ಚೆಲ್ಲಿರೋದು. ಹೆಂಗೆ ಅಂದರೆ ಎಲ್ಲ ಒಂಥರ ಕೆಂಪಗಾಗ್ತೈತೆ ಅಲ್ಲೇ, ಈ ಥರ ಆಗಿಬಿಟ್ಟು ಒಣಗೋಗ್ಬಿಡ್ತೈತೆ. ಅದಕ್ಕೆ ಇದೆಲ್ಲ ಕೆಡಿಸ್ಬಿಟ್ಟು ಬೇರೆ ಸೊಪ್ಪು ಚೆಲ್ಲೋಣ ಅಂದ್ಕೊಂಡು ಸೊಪ್ಪಿನ ಬೀಜ ತಂದಿದ್ದೀನಿ ಬೇರೆ ಸಪ್ರೇಟು. ಇದಿಷ್ಟು ನಮ್ಮ ಗಾರ್ಡನ್ ಕತೆ, ಕೈತೋಟದ್ದು. ಮೆಂತ್ಯ ಬಾತು ರೆಡಿ ಆಯಿತು. ನಮ್ಮ ಜಾಣೆ ಮಗಳು ನೋಡ್ರಿ ತಿಂಡಿ ತಿಂತಾವಳೆ. ಆಮೇಲೆ ಅವ್ರ ಸ್ಕೂಲಲ್ಲಿ ಶಾರದಾ ಪೂಜೆ ಐತೆ ಸ್ವಲ್ಪ, ಅದಕ್ಕೆ ಹೂವು, ಊದ್ಗಡ್ಡಿ, ಕರ್ಪೂರ ಅವೆಲ್ಲ ಒಂದು ಕವರಲ್ಲಿಟ್ಟು ತಗೊಂಡೋಗಮ್ಮ ಸ್ಕೂಲ್ಗೆ ಅಂತೇಳಿ ಕೊಟ್ಟಿದ್ದೀವಿ. ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀವಿ. ತಿಂಡಿ ತಿಂತಾವಳೆ. ಅವ್ರ ತಾತ ತಿನ್ನಿಸ್ತಿದ್ರು ದಿನ. ಅವ್ರ ತಾತ ಏನೋ ಇವತ್ತು ತೋಟದ ಹತ್ರ ಹೋಗೋರೆ, ಅದಕ್ಕೆ ಅವಳೇ ತಿಂಡಿ ತಿಂತಾ ಇದ್ದಾಳೆ ನೋಡ್ರಿ. ನಮ್ಮ ಜಾಣೆ ಮಗಳು ಇಲ್ಲಮ್ಮ ಹಾಯ್ ಮಾಡು. ಸ್ಕೂಲಿಗೆ ರೆಡಿಯಾಗಿದ್ದಾಳೆ ನೋಡ್ರಿ. ಇಲ್ಲಿ ಇದು ಇವ್ರಮ್ಮ ಎಲ್ಲೇ ಹೋದ್ರೂ ಒಂದೇ ಸೀರೆ ಉಟ್ಕೋತಾರೆ ಎಲ್ಲ ಫಂಕ್ಷನ್ಗೆ, ಆ ಥರ ಇವಳು ಎಲ್ಲ ಪ್ರೋಗ್ರಾಮ್ಗೂ ಒಂದೇ ಡ್ರೆಸ್ಸು. ಏನಿಲ್ಲ, ಅದು ಬೇಗ ತುಂಡ ಬಂದುಬಿಡುತ್ತೆ ಅನಿಸ್ತು, ಅದಕ್ಕೆ ಇವತ್ತು ಹಾಕಿರೋದು. ಇವತ್ತು ಸ್ಕೂಲ್ಗೆ ಏನಿದು ಶಾರದಾ ಪೂಜೆ ಐತೆ, ಅದಕ್ಕೆ ಕಲರ್ ಡ್ರೆಸ್ಸು, ಯೂನಿಫಾರ್ಮ್ ಇಲ್ಲ. ಬ್ಯಾಗ್ ತಗೋ ಹೋಗೋಣ, ಟೈಮ್ ಆಗ್ತದೆ. ಚೆನ್ನಾಗಿ ಕಾಣಿಸುತ್ತೆ, ಸರಿ ಹಾಕೋಷ್ಟಕ್ಕೆ ನಮ್ಮ ಜಾಣೆ ಮಗಳು ಸ್ಕೂಲ್ಗೆ ಹೋಗಾಯಿತು. ಅವಳನ್ನ ಸ್ಕೂಲ್ಗೆ ಕಳ್ಸಾದ್ಮೇಲೆ ನಾವು ತಿಂಡಿ ತಿಂದ್ಕೊಂಡು ಮತ್ತೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ನಮ್ಮ ಶ್ರೀಮತಿಯವರು ನಿನ್ನೆ ಒಂದು ಸ್ಯಾರಿ ತೊಗೊಂಡ್ರಲ್ಲ, ಆ ಸ್ಯಾರಿ ಏನೋ ತೋರಿಸ್ಬೇಕು ಅಂತ ಇದ್ದಾರೆ. ಯಾವ ಸ್ಯಾರಿ ತೊಗೊಂಡ್ರು, ಅದ್ರ ಪ್ರೈಸ್ ಎಷ್ಟು, ಏನು ಎತ್ತ ಅಂತ ಎಲ್ಲ ಅವ್ರು ತಿಳಿಸ್ಕೊಡ್ತಾರೆ. ನಾವು ಇವಾಗ ಕ್ಯಾಮ್ರಾ ಇದ್ದೇ ಹೋಗ್ಬೇಕಾ? ಇಲ್ಲೇ ಕುತ್ಕೊಂಡ್ರೆ ಹೆಂಗೆ ತೋರ್ಸೋಕ್ಕಾಗುತ್ತೆ ಸ್ಯಾರಿನ? ಓಕೆ, ರೆಡಿ, 1 2 3 ಸ್ಟಾರ್ಟ್. ಹೆಂಗೈತೆ ಸ್ಯಾರಿ? ಚೆನ್ನಾಗಿರೋದಕ್ಕೆ ತಾನು ಇಷ್ಟಪಟ್ಟು ತಗೊಂಡಿದ್ದು.
ನೋಡ್ರಿ ಇದು ಪಿಂಕು ಸ್ಯಾರಿ ಬಂದ್ಬಿಟ್ಟು ಈ ಥರ ಇದೆ. ಬಾರ್ಡ್ರು ಈ ಥರ ಬಾರ್ಡ್ರು, ಇದು ಕೆಳಗಡೆ ಬಾರ್ಡ್ರು, ಮೇಲ್ಗಡೆ ಬಾರ್ಡ್ರು ಸೇಮ್, ಮೇಲ್ಗಡೆ ಕೆಳಗಡೆ ಒಂದೇ ತರ ಬಾರ್ಡರ್. ಆದರೆ ಚಿಕ್ಕದು ಸ್ವಲ್ಪ. ಇಲ್ಲ, ಒಂದೇ ತರ ಇದೆ. ತುಂಬ ಖುಷಿ ಆಗದೆ ಇರುತ್ತೆ. ಮತ್ತೆ ಉಲ್ಟಾ ಓಪನ್ ಮಾಡ್ಬಿಟ್ಟಿದ್ದೀವಿ ಇದನ್ನು. ಇದು ಬ್ಲೌಸ್. ಯಾವುದು ಇದು ಇದು ಬ್ಲೌಸಾ? ಓಕೆ, ಬಾರ್ಡ್ರಿಗೆ ಮ್ಯಾಚಿಂಗ್ ಬ್ಲೌಸ್ ಅಲ್ಲ? ಯಾವುದೇ ಸ್ಯಾರಿ ತಗೊಂಡ್ರು ಅಷ್ಟೇ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಇದ್ರೆ ಬಾರ್ಡರ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಅಲ್ಲಿ ಸೆರಗು ಬ್ಲೌಸ್ ಬರುತ್ತೆ. ಹೌದಾ? ಇದು ಬ್ಲೌಸು, ಸೆರಗು ತೋರಿಸ್ತೀನಿ. ಸ್ಯಾರಿ ಪೂರ್ತಿ ಇದೇ ತರ ಇದೆ. ಹೌದಾ? ಹಾಂ. ಇದು ಉಜ್ಜರ್ ಕೊಡೆ ಕೊಟ್ಟಿದ್ದಾರೆ ಬ್ಲೌಸ್ ಪೀಸ್ನ. ಹೌದಾ? ಹಾಂ. ಅದಕ್ಕೆ ಸೆರಗು ತೋರಿಸ್ತೀನಿ. ನೋಡಿ, ಇದು ಸೆರಗಾ? ಇದು ಸೆರಗು. ಸೆರಗು ಸಗದ ಕೊಟ್ಟಾರಲ್ಲ ಇದಕ್ಕೆ, ಚೆನ್ನಾಗೈತೆ. ಲೈನ್ ಲೈನ್ ಬಂದಿರೋದು ಸೆರಗು. ಸ್ಯಾರಿನೂ ಅಷ್ಟೇ ಚೆನ್ನಾಗೈತೆ. ಅದೇನದು ಇದೆಲ್ಲ ಬಂದೈತಲ್ಲ, ಚಿಕ್ಕ ಚಿಕ್ಕ ಫ್ಲವರ್. ಅದೇನದು ಎಲ್ಲ ಅರ್ಧ ಫ್ಲವರ್ ಬಂದೈತೆ. ಅರ್ಧ ಫ್ಲವರಾ? ಯಾವ ಥರ ನೋಡು, ಹೂವು ಫುಲ್ ಸುತ್ತ ಇಲ್ಲ. ಇದು ನಾನು ಫಸ್ಟು ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೆ, ನಾನು ಇಷ್ಟಪಟ್ಟಿದ್ದು. ಅವರು ತೆಗೆದಾಕಿದ್ರು ಒಂದಷ್ಟು ಸ್ಯಾರಿ, ಅದರಲ್ಲಿ ಈ ಕಲರ್ ಬೆಸ್ಟ್ ಅನ್ನಿಸ್ತು ನನಗೆ. ಕಲರ್ ಕಾಂಬಿನೇಷನ್ ಇವರು ಇದನ್ನ ಸೆಲೆಕ್ಟ್ ಏನೋ ಮಾಡಿದ್ವಿ. ಆಮೇಲೆ ಇದು ಇದು ಬೇಡ, ಪ್ರಿಂಟೆಡ್ ಈ ಥರ ಅಂತ ಅಂದೆ. ಆಮೇಲೆ ಇವರು ಉಲ್ಟಾ ಮಾಡ್ತಾರೆ, ಈ ಥರ ಇರುತ್ತೆ. ಇದು ಪ್ರಿಂಟೆಡ್ ಅಲ್ಲ, ಮಿಷಿನ್ ವರ್ಕ್ ಏನೋ ವರ್ಕ್ ಇರ್ಬೋದು. ಅದು ಪ್ರಿಂಟೆಡ್ ಅಲ್ಲ. ಅದು ಚೆನ್ನಾಗಿದೆ ಸ್ಯಾರಿ, ತುಂಬ ಆ ಥರ ಇದೆಯಲ್ಲ, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನಂಗಂತೂ ಸಖತ್ ಇಷ್ಟ ಆಯ್ತು. ಇವರು ಏನು ಗೊತ್ತಾ, ಯುಗಾದಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ಸ್ಯಾರಿ. ಮತ್ತೆ ಇನ್ನೂ 15 ದಿನ ಮುಂಚೆನೇ ಕೊಡ್ಸಿದ್ದೀನಿ. ಯಾಕೆ ಅಂದರೆ ಹೇಳ್ಬಿಡ್ತೀನಿ, ಹೇಳಲಾ? ಹೇಳು. ಶಿವರಾತ್ರಿ ಹಬ್ಬ ಏನ್ ಗೊತ್ತಾ, ನಂದೊಂದು ಸಮಸ್ಯೆ ಇದೆ. ಎಷ್ಟೇ ಬೇಗ ಬಟ್ಟೆ ಕೊಡ್ಸಿದ್ರು ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ ಏನು ಬೇಗ ಸ್ಟಿಚ್ ಮಾಡ್ಕೊಳಲ್ಲ. ಬರೀ ಮನೆ ಕೆಲಸ, ಆ ಕೆಲಸ, ಈ ಕೆಲಸ ಅಂತ ಹೇಳ್ಬಿಟ್ಟು ಸ್ಟಿಚ್ಚೇ ಮಾಡಲ್ಲ. ಅದಕ್ಕೆ ಈ ಸರಿ ಬೇಗ ಕೊಡಿಸ್ಬಿಟ್ಟಿದ್ದಾರೆ. ಶಿವರಾತ್ರಿ ಹಬ್ಬಕ್ಕೆ ಸ್ಯಾರಿ ಹೊಲ್ಕೋತೀನಿ ಅಂತ ಲೈನಿಂಗು ಏನೇನೋ ತಂದ್ರು. ಆದರೆ ಹೊಲ್ಕೊಳಕ್ಕಾಗಲಿಲ್ಲ. ಒಂದು ಡ್ರೆಸ್ ಹೊಲ್ಕೊಂಡಿದ್ದೆ, ಅದಕ್ಕೆ ಡ್ರೆಸ್ಸೇ ಹಾಕೊಂಡೆ. ಅದಕ್ಕೆ ಇವಾಗ 15 ದಿನ ಮುಂಚೆನೇ ಕೊಡ್ಸಿದ್ದೀನಿ. ಯುಗಾದಿ ಹಬ್ಬಕ್ಕೆ ಈ ಸ್ಯಾರಿಗೆ ಬ್ಲೌಸ್ ಹೊಲ್ಕೊಂಡ್ಲೇಬೇಕು ಅಂತ. ಅದಕ್ಕಿನ್ನೂ ಜೊತೆಲಿ ಏನೇನು ತಂದ್ರಲ್ಲ, ಲೈನಿಂಗ್ ಎಲ್ಲ. ಲೈನಿಂಗು ಇದು ಲೈನಿಂಗು, ಕಾಟನ್ ಲೈನಿಂಗು. ಸ್ಯಾರಿಗೆ ಪಾಲ್ ಹಾಕಿದ್ರೆ ನೆರಿಗೆ ಎಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಪಾಲು ಸಹ ತಗೊಬಂದಿದ್ದೀನಿ. ಹಾಗೆ ಮ್ಯಾಚಿಂಗ್ ಥ್ರೆಡ್ಡು. ಇನ್ನು ಬ್ಲೌಸ್ ಹೊಲ್ಕೊಳ್ಳೋದು ಬಾಕಿ ಇದೆ. ನೋಡಬೇಕು ಯಾವಾಗ ಸ್ಟಿಚ್ ಮಾಡ್ಕೊತೀನೋ ಗೊತ್ತಿಲ್ಲ. ಬೇಗ ಕೊಡಿಸ್ಬಿಟ್ಟವ್ರೆ, ಹೆಂಗೂ ಬೇಗ ಸ್ಟಿಚ್ ಮಾಡ್ಕೊಡಲ್ಲ ಅಂತ ಹೇಳ್ಬಿಟ್ಟು. ಸ್ಯಾರಿ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ಹೌದು, ಈ ಸ್ಯಾರಿ ಕುಚ್ಚಾಕಿಸ್ಲಾ? ನಿನ್ನ ಇಷ್ಟ ಅಮ್ಮ, ಚೆನ್ನಾಗಿ ಕಾಣಿಸುತ್ತೆ ಹಾಕ್ಸಿದ್ರೆ. ಎಷ್ಟು ರೂಪಾಯಿ ಒಳಗಡೆ ಹಾಕಿಸ್ಬೋದು? ಜಾಸ್ತಿ ರೇಟ್ ಹಾಕ್ಸಲ್ಲ, ಏನು ತುಂಬಾ ಜಾಸ್ತಿ ಕಾಸ್ಟ್ಲಿ ಸ್ಯಾರಿ ಅಲ್ವಲ್ಲ, ಅದಕ್ಕೆ ಬೇಬಿ ಕುಚ್ಚು ಹಾಕಿಸ್ತೀನಿ. ಫುಲ್ಲು ಖುಷಿ ನಮ್ಮ ಶ್ರೀಮತಿ ಅವ್ರಿಗೆ. ನನ್ಗೆ ಹೊಸ ಸೀರೆ ಅಥವಾ ಹೊಸ ಡ್ರೆಸ್ ಆ ಥರ ಏನಾದ್ರು ತಗೊಂಡ್ರೆ ಏನ್ ಗೊತ್ತಾ, ಒಂದ್ಸರಿ ಹಾಕೊಳ್ಳೋವರೆಗೂ ಸಮಾಧಾನನೇ ಇರಲ್ಲ. ಹೌದಾ? ಬಿಚ್ಚಿ ಬಿಚ್ಚಿ ನೋಡ್ತಾನೆ ಇರ್ತೀನಿ. ಆಮೇಲೆ ಬ್ಲೌಸ್ ಏನಾದ್ರು ಸ್ಟಿಚ್ ಮಾಡ್ಕೊಂಡು ಒಂದ್ಸರಿ ಉಟ್ಕೊಂಡೆಲ್ಲ ನೋಡ್ತೀನಿ, ಹೆಂಗ್ ಕಾಣಿಸುತ್ತೆ, ಚೆನ್ನಾಗೈತೋ ಇಲ್ವೋ ಅಂತೆಲ್ಲ ಹೇಳ್ಬಿಟ್ಟು. ಇದು ನೀನಷ್ಟೇ ಅಲ್ಲ, ಎಲ್ಲ ಹೆಣ್ಮಕ್ಳು ಹಿಂಗೆ ಅನ್ಸುತ್ತೆ. ನಿನ್ನ ಮಗಳೂ ಹಂಗೆ ಅಲ್ಲ, ಬರ್ತಿದ್ದಂಗೆ ಹೊಸ ಡ್ರೆಸ್ ತತ್ತಿದಂಗೆ ಒಂದ್ಸಲ ನೋಡಿ ಹಾಕೊಟ್ಟು ತಿರ್ಗಿಸಿ ನೋಡಿ. ನಾನಂತೂ ಹಂಗೆ, ಬೇರೆಯವ್ರು ಹೆಂಗೋ ಏನೋ ಗೊತ್ತಿಲ್ಲ, ನಾನು ಹಂಗೆ, ನನ್ನ ಮಗಳು ಹಂಗೇನೆ. ಈ ಸೀರೆ ಬಂದು ಸೆಮಿ ಮೈಸೂರು ಸಿಲ್ಕ್ ಅಂತ ಹೇಳ್ಬಿಟ್ಟು ನಾನು ತುಂಬಾ ದಿನದಿಂದ ಕೇಳ್ತಾ ಇದ್ದೆ. ಈ ಸ್ಯಾರಿ ಬಂದಾಗಿಂದಲೂ ನನ್ಗೊಂದು ಕೊಡ್ಸು ಅಂತ ಹೇಳ್ಬಿಟ್ಟು. ಆದ್ರೆ ಇವರು ಕೊಡಿಸ್ತಿಲ್ಲ. ಗೃಹ ಪ್ರವೇಶದ ಟೈಮಲ್ಲಿ ನೋಡಿದ್ವಿ, ಆದ್ರೆ ಸ್ಯಾರಿ ಚೆನ್ನಾಗಿದ್ರೆ ಕಲರ್ ಚೆನ್ನಾಗಿರಲಿಲ್ಲ, ಕಲರ್ ಚೆನ್ನಾಗಿರೋ ಹತ್ರ ಸ್ಯಾರಿ ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ಅದಕ್ಕೆ ನಿನ್ಗೆ ಇಷ್ಟ ಆಗಿಲ್ಲ, ಮೇನ್ ಬೇರೆ ಇಷ್ಟ ಆಗುತ್ತೆ. ನನ್ಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾನು 2 ಟಿಶ್ಯೂ ಸ್ಯಾರಿನೇ ತಗೊಂಡೆ. ಅದಕ್ಕೆ ಈ ಸರಿ ಯುಗಾದಿ ಹಬ್ಬಕ್ಕೆ ಕೊಡಿಸ್ಬಿಟ್ಟಿದ್ದಾರೆ. ಇದು ಸೆಮಿ ಮೈಸೂರು ಸಿಲ್ಕ್ ಅಂತ. ಇದ್ರ ಪ್ರೈಸ್ ಬಂದ್ಬಿಟ್ಟು ಇದರಲ್ಲೆಲ್ಲ ಇನ್ನೂ ಡಿಫ್ರೆಂಟ್ ಆಗಿದಾವೆ. ಕಲರ್ ಇದು ಇದಿಷ್ಟ ಆಯ್ತು, ಅದಕ್ಕೆ ಇದೇ ಸ್ಯಾರಿನೇ ತಗೊಬಂದ್ವಿ. ಮತ್ತೆ ಇದು 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 ಪ್ರೈಸ್, ಸ್ಯಾರಿ ಪ್ರೈಸ್ ಇಲ್ಲಿದೆ ನೋಡಿ. ಇದು ಪ್ರೈಸ್ ಬಂದ್ಬಿಟ್ಟು 1700 ರೂಪಾಯಿ ಇದೆ. ಡಿಸ್ಕೌಂಟ್ ರೇಟ್ ಬಂದ್ಬಿಟ್ಟು 1200 ರೂಪಾಯಿ. ಮಧುಗಿರಿನಲ್ಲೇ ತಗೊಬಂದಿದ್ದು. ನಂಗೆ ಇಷ್ಟ ಆಯ್ತಪ್ಪ. ಹೌದಾ? ಅಲ್ಲ, ಇಷ್ಟ ಆಗೋದಲ್ಲ, ಉಟ್ಕೋಬೇಕು ಬ್ಲೌಸ್ ಹೊಲ್ಕೊಂಡಾಯ್ತಾ ಹಬ್ಬಕ್ಕೆ. ಓಕೆನಾ? ನಿಜ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಈ ಯುಗಾದಿ ಹಬ್ಬಕ್ಕೆ ಇದೇ ಸೀರೆನೇ ಉಟ್ಕೊಳ್ಳೋದು. ಸರಿನಾ? ಎಷ್ಟು ನೋಡಿದ್ರು ನೋಡ್ತಾ ಇರ್ಬೇಕು ಅನ್ಸುತ್ತೆ.
ಹಾಗೆ ಈ ಸ್ಯಾರಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಪ್ರೈಸು ಎಲ್ಲ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಥವಾ ಸರಿಯಾಗಿ ಕೊಟ್ಟಿದ್ದೀವೋ ನೀವೊಂದ್ಸರಿ ಹೇಳಿ. ನೀವು ಯಾರಾದರೂ ತೊಗೊಂಡಿರ್ತೀರಲ್ಲ, ಗೊತ್ತಿರುತ್ತಲ್ವ ಒಂದು ಐಡಿಯಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಸರಿ ಎತ್ತಿರಿ ನೀಟಾಗಿ. ಆಮೇಲೆ ಬ್ಲೌಸ್ ಹೊಲ್ಕೊಂಡಿವಂತೆ. ಇವತ್ತಂತೂ ಹೊಲ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ನನ್ನ ಮಗಳಿಗೆ ಇವತ್ತು ಶಾರದಾ ಪೂಜೆ ಇದೆ, ಅದಕ್ಕೆ ಮಧ್ಯಾಹ್ನಕ್ಕೆ ಬರ್ತಾಳೆ. ಅವಳು ಮಧ್ಯಾಹ್ನಕ್ಕೆ ಬಂದಮೇಲೆ ಈ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಇನ್ನು ಎಳೆ ಮಗ ಪಾಪ ಎತ್ಕೊಂಡು ಹೋಗ್ಬೇಕು. ಅದು ಎಮ್ಮೆ, ಇದು ಎಮ್ಮೆ ಕರ. ಬ್ಯಾಗ್ ನಿನ್ನ ಮಗಳು ಪ್ರೈಸ್ ಬಂದಿದ್ದಾಳೆ, ಅಥವಾ ಪ್ರೈಸ್ ತಂದಿದ್ದಾಳೆ. ಪ್ರೈಸ್ ತಂದಿದ್ದಾಳೆ. ಏನು ಕೊಟ್ರು ಮಗಳೇ ಮೆರಿಟಲ್ಲಿ ಪ್ರೈಸ್ ಅಂದರೆ? ಒಂದು ಇದು ಕೊಟ್ಟವ್ರೆ, ಸರ್ಟಿಫಿಕೇಟಾ? ಇದು ಶೀಲ್ಡಾ? ಇಷ್ಟು ಚಿಕ್ಕದು ಕೊಟ್ಟವ್ರು ಈ ಸಲ. ಆದರೂ ಚೆನ್ನಾಗಿದೆ, ಲಾಸ್ಟ್ ಟೈಮ್ಗಿಂತಲ್ಲ, ಹೋದ ವರ್ಷಕ್ಕಿಂತ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಮಗಳೇ. ಹಾಂ, ನೆಕ್ಸ್ಟ್ ಟೈಮು ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸು ಈ ಥರ ತೆಗಬೇಕಾಯ್ತಾ? ಅವಳು ಲಾಸ್ಟ್ ವರ್ಷ ಸೆಕೆಂಡ್ ಪ್ರೈಸ್ ತಂದಿದ್ಲು, ಈ ವರ್ಷ ಥರ್ಡ್ ಪ್ರೈಸ್ ತಂದಿದ್ದಾಳೆ. ಅದಕ್ಕೆ ಅವ್ರ ಅಮ್ಮಗೆ ಬೇಜಾರಾಗ್ತಿದೆ, ಖುಷಿ ಆಗ್ತಿದೆ. ಹೌದಾ? ಮತ್ತೆ ಬೇಜಾರಾಗ್ತಾರೆ, ಆ ಥರ ನಾಟಕ ಮಾಡ್ತಿದ್ದೆ ಅವಳ ಹತ್ರಗೆ. ನೆಕ್ಸ್ಟ್ ಟೈಮ್ ಫಸ್ಟ್ ಪ್ರೈಸ್ ತಗೋತೀನಿ. ಹೌದಾ? ನೋಡಿ, ಏನು ನಿಂಗೆ ಹೇಳ್ತು ಅದೇ ಕೊಡು ಅಂತ ಅಮ್ಮ. ಕೊಡ್ಲಾ? ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸಿದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.